ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ಲಕ್ಷ ಪುಷ್ಕರಾದಿ ದ್ವೀಪಗಳು. ಶ್ರೀ ಗರುಡನೀತಿ. ಪ್ಲಕ್ಷ ದ್ವೀಪಾಧೀಶನಾದ ಮೇಧಾತಿಥಿಗೆ 7 ಜನ ಪುತ್ರರು. ಅವರು ಕ್ರಮವಾಗಿ ಶಾಂತಭವ, ಶಿಶಿರ, ಸುಕೋಧಯ, ನಂದ, ಶಿವ, ಕ್ಷೇಮಕ, ಧ್ರುವ ಇವರೆಲ್ಲರೂ ಈ ದ್ವೀಪವನ್ನು ಪಾಲಿಸಿದರು. ಈ ದ್ವೀಪದಲ್ಲಿ ಗೋಮೇಧ, ಚಂದ್ರ, ನಾರದ, ದುಂದುಬಿ, ಸೋಮಕ, ಸುಮನಸ, ವೈಬ್ರಾಜ ಎಂಬ ಹೆಸರುಗಳ 7 ಪರ್ವತಗಳಿವೆ. ಇಲ್ಲಿ ಅನುತಪ್ತ, ಶಿಖಿ, ವಿಪಾಶ, ತ್ರಿದಿವ, ಕ್ರಮು, ಅಮೃತ, ಸುಕೃತ ಎಂಬ ನದಿಗಳು ಪ್ರವಹಿಸುತ್ತಿವೆ. ವಪುಷ್ಮಾನ್ ಶಾಲ್ಮಕ ದ್ವೀಪದ ಮಹಾರಾಜನು, ಅವನಿಗೆ 7 ಜನ ಗಂಡು ಮಕ್ಕಳು, ಶ್ವೇತ, ಹರಿತ, ಜೀಮೂತ, ರೋಹಿತ, ವೈದ್ಯುತ, ಮಾನಸ, ಸುಪ್ರಭ ಎಂಬ ಹೆಸರುಗಳುಳ್ಳ ಅವರ ರಾಜ್ಯಗಳೂ ಸಹ ಇವೆ. ಅವರ ಹೆಸರಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದವು. ಪ್ಲಕ್ಷದ್ವೀಪದಲ್ಲಿ ಕುಮುದ, ಉನ್ನತ, ದ್ರೋಣ, ಮಹಿಷ, ಬಲಾಹಕ, ಕ್ರೌಂಚ, ಕಕುದ್ಮಾನ ಎಂಬ 7 ಪರ್ವತಗಳಿವೆ. ಯೋನಿ, ತೋಯ, ವಿತೃಷ್ಣ, ಚಂದ್ರ, ಶುಕ್ಲ, ವಿಮೋಚನಿ, ವಿದ್ರುತಿ ಎಂಬ 7 ನದಿಗಳೂ ಸಹ ಇವೆ. ಇವೆಲ್ಲವೂ ಪಾಪನಾಶಕಗಳೇ ಆಗಿವೆ. ಕುಶದ್ವೀಪಕ್ಕೆ ಜ್ಯೋತಿಷ್ಮಾನ್ ಮಹಾರಾಜನಿದ್ದನು. ಆತನಿಗೂ 7 ಜನ ಗಂಡು ಮಕ್ಕಳೇ. ಅವರೇ ಉದ್ಭಿದ, ವೇಣುಮಾನ್, ದ್ವೈರಥ, ಲಂಭನ, ಧೃತಿ, ಪ್ರಭಾಕರ, ಕಪಿಲ ಎಂಬುವರು. ಅವರ ಹೆಸರುಗಳಿಂದಲೇ ಅವರು ಆಳಿದ ದೇಶಗಳು ಪ್ರಸಿದ್ಧಿಯನ್ನು ಪಡೆದವು. ಈ ದ್ವೀಪದಲ್ಲಿ ವಿದ್ರುಮ, ಹೇಮಶೈಲ, ದ್ಯುಮಾನ್, ಪುಷ್ಪವಾನ್, ಕುಶಶೇಯ, ಹರಿ, ಮಂದರಾಚಲ ಎಂಬ 7 ಪರ್ವತಗಳಿವೆ. ಇಲ್ಲಿ ಧೂತಪಾಪ, ಶಿವ, ಪವಿತ್ರ, ಸನ್ಮತಿ, ವಿದ್ಯುಪ್ರಭ, ಮಹಿ, ಕಾಶ ಎಂಬ 7 ಪಾಪನಾಶಕಗಳಾದ ನದಿಗಳು ಪ್ರವಹಿಸುತ್ತವೆ. ಕ್ರೌಂಚ ದ್ವೀಪದ ರಾಜನಾದ ದ್ಯುತಿಮಂತನಿಗೆ ಸಹ 7 ಜನ ಪುತ್ರರು. ಅವರೇ ಕುಶಲನು, ಮಂದಗನು, ಉಷ್ಣು, ಪೀವರ, ಅಂಧಕಾರಕ, ಮುನಿ, ದುಂದುಬಿ ಎಂಬುವರು. ಈ ದ್ವೀಪದಲ್ಲಿ ಕ್ರೌಂಚ, ವಾಮನ, ಅಂಧಕಾರಕ, ದಿವಾವೃತ್, ಮಹಾಶೈಲ, ದುಂದುಬಿ, ಪುಂಡರೀಕವಾನ್ ಎಂಬ 7 ಪರ್ವತಗಳಿವೆ. ಇಲ್ಲಿ ಗೌರಿ, ಕುಮದ್ವತಿ, ಸಂಧ್ಯಾ, ರಾತ್ರಿ, ಮನೋಜವ, ಖ್ಯಾತಿ, ಪುಂಡರೀಕ ಎಂಬ ಹೆಸರುಗಳುಳ್ಳ ನದಿಗಳು ಪ್ರವಹಿಸುತ್ತವೆ. ಶಾಖದ್ವೀಪದ ರಾಜನಾದ ಭವ್ಯನಿಗೂ ಸಹ ಜಲದ ಕುಮಾರ, ಸುಕುಮಾರ, ಅರಣೀಭಕ, ಕುಸುಮೋದ, ಸಮೋದಾರ್ಕಿ, ಮಹಾದ್ರುಮ ಎಂಬುವರು 7 ಜನ ಪುತ್ರರು. ಇಲ್ಲಿ ನಲಿನಿ, ಸುಕುಮಾರಿ, ಕುಮಾರಿ, ಧೇನುಕ, ಇಕ್ಷು, ವೇಣುಕ, ಗಭಸ್ತಿ ಎಂಬ ನದಿಗಳು ಹರಿಯುತ್ತವೆ. ಇನ್ನು ಪುಷ್ಕರ ದ್ವೀಪ ಪಾಲಕನಾದ ಶಬಲ ಮಹಾರಾಜನಿಗೆ ಮಹಾವೀರರಾದ 2 ಪುತ್ರರಾದರು. ಅವರೇ ಮಹಾವೀರರು. ದಾತಕಿ, ಅವರಿಬ್ಬರ ಹೆಸರಿನಲ್ಲಿಯೇ 2 ಖಂಡಗಳು ಏರ್ಪಟ್ಟವು. ಇವೆರಡರ ನಡುವೆ ಮಾನಸೋತ್ತರ ಎಂಬ ಮಹಾಪರ್ವತವಿದೆ. ಇದು 50,000 ಯೋಜನೆಗಳ ಎತ್ತರ ಅಷ್ಟೇ ಅಳತೆಯ ವಿಸ್ತೀರ್ಣದಲ್ಲಿದೆ. ಈ ಪುಷ್ಕರ ದ್ವೀಪಕ್ಕೆ 4 ದಿಕ್ಕುಗಳಲ್ಲಿಯೂ ಸ್ವಾದಿಷ್ಟ ಜಲಗಳುಳ್ಳ ಸಮುದ್ರವಿದೆ. ಈ ರುಚಿಕರವಾದ ತಣ್ಣನೆಯ ಜಲದಿಂದಲೇ ಈ ದ್ವೀಪಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ನಿರ್ಜನವಾದ ಸ್ವರ್ಣಮಯ ಪ್ರಪಂಚವೂ ಕಾಣಿಸುತ್ತಿರುತ್ತದೆ. ಅಲ್ಲಿ 10,000 ಯೋಜನೆಗಳ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಲೋಕಾಲೋಕವೆಂಬ ಪರ್ವತವಿದೆ. ಅದು ಸದಾ ಕತ್ತಲಿನಿಂದ ಮುಚ್ಚಲ್ಪಟ್ಟಿರುತ್ತದೆ. ಎಷ್ಟೇ ಪ್ರಯತ್ನಿಸಿ ನೋಡಿದರೂ ಸಹ ಸಾಮಾನ್ಯ ಮಾನವರಿಗೆ ಅದೊಂದು ಕಪ್ಪು ಗುಡ್ಡೆಯಂತೆ ಕಾಣಿಸುತ್ತಿತ್ತು. ಈ ಭೂಮಿಯ ಎತ್ತರ 70,000 ಯೋಜನೆಗಳು. ಅದರಲ್ಲಿ 10,000 ಯೋಜನೆಗಳಷ್ಟು ದೂರದಲ್ಲಿ ಪಾತಾಳ ಲೋಕಗಳಿವೆ. ಅವು ಅತಲ, ವಿತಲ, ನಿತಲ, ಸುತಲ, ಗವಸ್ತಿಮಾನ್, ಮಹಾತಲ ಎಂಬ ಪಾತಾಳ ಲೋಕಗಳಿವೆ. ಈ ಲೋಕಗಳಲ್ಲಿ ಭೂಮಿಯ ಕೃಷ್ಣ, ಶುಕ್ಲ, ಅರುಣ, ಪೀತ, ಶರ್ಕರ ಸದೃಶ, ಶೈಲ, ಸ್ವರ್ಣ ವರ್ಣಗಳಲ್ಲಿರುತ್ತದೆ. ಅದೇ ದೈತ್ಯರ ನಾಗರ ನಿವಾಸ ಭೂಮಿ. ರೌರವ, ಸೂಕರ, ರೋಧ, ತಾಳ, ವಿಶಸನ, ಮಹಾಜ್ವಾಲ, ತಪ್ತಕುಂಭ, ಲವಣ ವಿಮೋಹಿತ, ರುಧಿರ, ಕ್ರಮಿಶ, ಕ್ರಮೀಭೋಜನ, ಹಸಿಪತ್ರವನ, ಕೃಷ್ಣ, ನಾನಾಭಕ್ಷಧಾರಣ, ಪೂಯಾವಶ, ಪಾಪವಹ್ನಿ ಜ್ವಾಲ, ಅಧಶಿರ, ಸಂದಂಶ, ಕೃಷ್ಣಸೂತ್ರ, ತಮಸ್, ಅವೀಚಿ,
ಶ್ವಭೋಜನ, ಅಪ್ರತಿಷ್ಠ, ಉಷ್ಣವೀಚಿ ಎಂಬ ವಿಭಿನ್ನ ನರಕಗಳಿವೆ. ಈ ಲೋಕಗಳೆಲ್ಲಕ್ಕೂ ಮೇಲೆ ಜಲ, ಅಗ್ನಿ, ವಾಯು, ಆಕಾಶಗಳಿವೆ. ಇಲ್ಲಿಯವರೆಗೂ ಹೇಳಲಾಗಿರುವುದನ್ನು ಬ್ರಹ್ಮಾಂಡವೆಂದು ಕರೆಯುವರು. ಇದರ ಮೇಲ್ಭಾಗದಲ್ಲಿ ಅಂದರೆ 10ರಷ್ಟು ಪ್ರಮಾಣದಲ್ಲಿ ಮತ್ತೊಂದು ಲೋಕವಿದೆ. ಆ ಲೋಕದಲ್ಲಿ ಶ್ರೀಮನ್ನಾರಾಯಣನು ನೆಲೆಸಿರುತ್ತಾನೆ.